ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಕೆಂಪೇಗೌಡರ ಕನಸು ಗದ್ಯವನ್ನು ತಿಳ್ಕೊಳ್ಳುವ. ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ನೋಡಿಕೊಳ್ಳಿ. ನಾಡಪ್ರಭು ಕೆಂಪೇಗೌಡರು, ಇದು ವಿಧಾನಸೌಧ, ಹಾಗೆಯೇ ಕಾವಲು ಗೋಪುರ ಇರುವಂಥದ್ದನ್ನು ಕಾಣ್ಬೋದು. ಬೆಂಗಳೂರು ಭಾರತ ದೇಶದ ಸುಂದರ ನಗರಗಳಲ್ಲಿ ಒಂದು. ಅದು ಈಗ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಈಗಿನ ಬೆಂಗಳೂರು ನಗರವು ಇರುವ ಸ್ಥಳದಲ್ಲಿ ಒಂದು ಕಾಡು ಇತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು. ಕಾಡಿನ ದಕ್ಷಿಣಕ್ಕೆ ಶಿವಸಮುದ್ರವೆಂಬ ಹಳ್ಳಿ ಇತ್ತು. ಇವೆರಡು ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಅದನ್ನು ಕೆಂಪೇಗೌಡರೆಂಬ ದೊರೆಗಳು ಸಾಮಾನ್ಯ ಶಕ 1537ರಲ್ಲಿ ಕಟ್ಟಿಸಿದರು. ಅದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ನೋಡಿ ಮಕ್ಕಳೇ, ಇಲ್ಲಿ ನಾವು ಕೆಂಪೇಗೌಡರ ಬಗ್ಗೆ, ನಾಡ ಪ್ರಭು ಕೆಂಪೇಗೌಡರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ. ಆದರೆ ಈ ಬೆಂಗಳೂರು ನಗರವನ್ನು ಕಟ್ಟಿದವರು ಯಾರು, ಅಥವಾ ನಿರ್ಮಿಸಿದವರು ಯಾರು, ಅಥವಾ ಬೆಂಗಳೂರು ನಗರ ಹುಟ್ಟಿದಾದರೂ ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬಂದಾಗ, ಬೆಂಗಳೂರು ನಗರ ಹುಟ್ಟಿಕೊಂಡಿರುವಂಥದ್ದು ಕೆಂಪೇಗೌಡರಿಂದ. ರಾಜನಾದಂತಹ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿದರು. ಅಂದರೆ ಬೆಂಗಳೂರು ಎನ್ನುವಂತಹ ಜಾಗದಲ್ಲಿ ಮೊದಲು ಎಷ್ಟೋ ವರ್ಷಗಳ ಹಿಂದೆ ತುಂಬ ದೊಡ್ಡದಾದ ಒಂದು ಕಾಡು ಇತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎನ್ನುವಂಥ ಚಿಕ್ಕ ಹಳ್ಳಿ, ಅದು ಬೆಂಗಳೂರು ಆಗಿರಲಿಲ್ಲ, ಒಂದು ಹಳ್ಳಿಯಾಗಿತ್ತು. ಕಾಡಿನ ದಕ್ಷಿಣಕ್ಕೆ ಶಿವಸಮುದ್ರವೆಂಬ ಮತ್ತೊಂದು ಹಳ್ಳಿ ಕೂಡ ಇತ್ತು. ಇವೆರಡರ ನಡುವೆ ಆ ಒಂದು ಕಾಡು ಇತ್ತು. ಆ ಕಾಡಲ್ಲಿ ಬೆಂಗಳೂರನ್ನು ನಿರ್ಮಿಸಿದವರು ಕೆಂಪೇಗೌಡರು. ಅದನ್ನು ತನ್ನ ರಾಜಧಾನಿಯನ್ನಾಗಿ ಕೂಡ ಮಾಡಿಕೊಂಡು ಆಳಿದರು ಕೆಂಪೇಗೌಡರು. ಕೆಂಪೇಗೌಡರು ಯಲಹಂಕ ನಾಡಿನ ದೊರೆ. ಯಾವಾಗ ಬೆಂಗಳೂರನ್ನು ನಿರ್ಮಿಸುವಂತಹ ಮೊದಲು ಕೆಂಪೇಗೌಡರು ಯಲಹಂಕ ಎನ್ನುವಂತಹ ಒಂದು ಊರಿನ ರಾಜನಾಗಿದ್ದರು. ಆಗ ಯಲಹಂಕ ಎನ್ನುವಂತಹ ನಾಡು ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗ ಕೂಡ ಆಗಿತ್ತು. ಈಗಿನ ಬೆಂಗಳೂರಿನ ಉತ್ತರಕ್ಕಿರುವ ಯಲಹಂಕ ಎಂಬ ಊರೇ ಕೆಂಪೇಗೌಡರ ಮೊದಲಿನ ರಾಜಧಾನಿಯಾಗಿತ್ತು. ನಂತರ ಅವರು ಬೆಂಗಳೂರನ್ನು ರಾಜಧಾನಿಯಾಗಿ ಮಾಡಿದರು. ಆದರೆ ಕೆಂಪೇಗೌಡರ ಮೊದಲ ರಾಜಧಾನಿ ಯಲಹಂಕ ಆಗಿತ್ತು. ಕೆಂಪೇಗೌಡರು ಶೂರರು, ದಯಾಳು, ದೇವರಲ್ಲಿ ಭಕ್ತಿಯುಳ್ಳವರು ಕೂಡ ಆಗಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಪ್ರಜೆಗಳು ಕೂಡ ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು. ಒಂದು ದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿದ್ದಿತು. ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವಸಮುದ್ರದ ಬಳಿಯ ಕಾಡಿನಲ್ಲಿ ಕಾಣದಾದಳು. ಕೆಂಪೇಗೌಡರಿಗೆ ಆ ಕನಸಿನ ಅರ್ಥ ಏನೆಂದು ತಿಳಿಯಲಿಲ್ಲ. ಮತ್ತೆ ಅದೇ ಕನಸು ಬೀಳ್ತಾ ಇತ್ತು. ಶಿವಸಮುದ್ರ ಎನ್ನುವಂತಹ ಕಾಡಿನಲ್ಲಿ ದೇವಿ ಕಾಣದಾದ್ಲು. ಅದ ನಂತರ ಅವರಿಗೆ ಯಾವತ್ತೂ ಅದೇ ಕನಸು ಕಾಣ್ತಾ ಇತ್ತು. ಇದರಿಂದ ರಾಜನಾದಂಥ ಕೆಂಪೇಗೌಡರಿಗೆ ಆಶ್ಚರ್ಯ ಕೂಡ ಆಗ್ತಾ ಇತ್ತು. ಅವರು ದೈವ ಭಕ್ತರು, ದೇವಿಯ ಅಪ್ಪಣೆ ಏನಿರಬಹುದು ಅಂತ ತಿಳಿಯಲು ಬಯಸ್ತಾರೆ. ಮರುದಿನ ಏನು ಮಾಡ್ತಾರೆ, ತನ್ನ ಮಂತ್ರಿಗಳನ್ನು, ಗುರು ಹಿರಿಯರನ್ನು ಕರೆದುಕೊಂಡರು. ತನ್ನ ಕನಸುಗಳನ್ನು ಅವರಿಗೆ ತಿಳಿಸಿದರು. ಅದು ಒಳ್ಳೆಯ ಕನಸು ಎಂದು ಮಂತ್ರಿಗಳು, ಗುರು ಹಿರಿಯರು ಹೇಳಿದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಅದರಂತೆ ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿಸಲು ನಿಶ್ಚಯಿಸಿದರು. ಇಷ್ಟಾದ ಮೇಲೆ ಶಿವಸಮುದ್ರದ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡರು. ದೇಶದ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನು ಕರೆಯಿಸಿದರು. ಹೊಸ ನಗರವನ್ನು ಕಟ್ಟಿಸಿದರು. ಹೊಸ ನಗರವು ಶಿವಸಮುದ್ರದ ಬಳಿ ಇದ್ದುದರಿಂದ ಶಿವಸಮುದ್ರವೆಂದು ಅದಕ್ಕೆ ಹೆಸರು ಇಡಬೇಕಾಯಿತು.
ಆದರೆ ಕೆಂಪೇಗೌಡರಿಗೆ ಆ ಹೆಸರು ಒಪ್ಪಿಗೆಯಾಗಲಿಲ್ಲ. ಕೆಂಪೇಗೌಡರ ತಾಯಿ ಲಿಂಗಮಾಂಬೆಯವರ ತವರೂರಾದ ಬೆಂಗಳೂರು ಎಂಬ ಹಳ್ಳಿ ಸಮೀಪದಲ್ಲಿಯೇ ಇತ್ತು. ಕೆಂಪೇಗೌಡರ ಹೆಂಡತಿ ಚೆನ್ನಾಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆಯವರ ತವರೂರು ಕೂಡ ಬೆಂಗಳೂರು ಹಳ್ಳಿಯೇ ಆಗಿತ್ತು. ತನ್ನ ತಾಯಿ, ತನ್ನ ಹೆಂಡತಿ, ತನ್ನ ಸೊಸೆ ಇವರನ್ನು ಕೆಂಪೇಗೌಡರು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರನ್ನು ಬಹು ಗೌರವದಿಂದ ಕಾಣುತ್ತಿದ್ದರು. ಆದುದರಿಂದ ಅವರ ಸವಿ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಲೂ ಹರಡಿತು. ದೇಶದ ನಾನಾ ಭಾಗಗಳಿಂದ ಕಸುಬುದಾರರು ಬಂದರು. ಕಸುಬುಗಳು ಚೆನ್ನಾಗಿ ಬೆಳೆಯಲೆಂದು ಬೇರೆ ಬೇರೆ ಕಸುಬುದಾರರಿಗೆ ಕೆಂಪೇಗೌಡರು ಬೇರೆ ಬೇರೆ ಕೇರಿಗಳನ್ನು ಕಟ್ಟಿಸಿಕೊಟ್ಟರು. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಿತು. ಸಂಪತ್ತಿನೊಡನೆ ಪಟ್ಟಣವು ಕೂಡ ಬೆಳೆಯತೊಡಗಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಬೆಂಗಳೂರಲ್ಲಿ ಈ ಗೋಪುರಗಳನ್ನು ಈಗಲೂ ನೀವು ನೋಡಬಹುದು. ಕೆಂಪೇಗೌಡರು ಅನೇಕ ಗುಡಿಗಳನ್ನು, ಕೆರೆಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ ದೊಡ್ಡ ಬಸವನ ಗುಡಿ, ಗವಿ ಗಂಗಾಧರೇಶ್ವರ ಗುಡಿ, ಕೆಂಪಾಂಬುದಿ ಕೆರೆ ಇವು ಮುಖ್ಯವಾದವುಗಳು. ಕೆಂಪೇಗೌಡರ ದೈವಭಕ್ತಿ, ಅವರ ಪ್ರಜಾಪ್ರೇಮ, ಅವರ ಬುದ್ಧಿವಂತಿಕೆ ಇವುಗಳನ್ನು ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅರಸರಿಗೆ ಬಹಳ ಸಂತೋಷವಾಯಿತು. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರು ಕೆಂಪೇಗೌಡರಿಗೆ ದಾನವಾಗಿ ಕೊಟ್ಟರು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಒಳ್ಳೆಯ ಕೆಲಸ ಸದಾ ಜನ ಉಪಯೋಗಿ. ಇಲ್ಲಿರುವಂತಹ ಪದಗಳನ್ನು ಸ್ಪಷ್ಟವಾಗಿ ಓದಬೇಕು ಮಕ್ಕಳೇ. ಬೆಂಗಳೂರು, ಕರ್ನಾಟಕ, ರಾಜಧಾನಿ, ಕಾಡು, ಉತ್ತರ, ಹಳ್ಳಿ, ಶಿವಸಮುದ್ರ, ಯಲಹಂಕ, ವಿಜಯನಗರ, ಸಾಮ್ರಾಜ್ಯ, ದಯಾಳು, ಭಕ್ತಿ, ಪ್ರಜೆ, ಪ್ರೀತಿ, ಗೌರವ, ಕನಸು, ಮಂತ್ರಿ, ನಗರ, ಶಿಲ್ಪಿ, ಕಸಬು, ಸಂಪತ್ತು, ಕಾವಲು, ಗೋಪುರ, ಪ್ರಜಾಪ್ರೇಮ, ದಸರೆ, ಬುದ್ಧಿವಂತಿಕೆ, ಸಂತೋಷ. ಇನ್ನು ಬರುವಂತಹ ಪದಗಳ ಅರ್ಥ: ಕಸಬು ಎಂದರೆ ಉದ್ಯೋಗ, ಗುಡಿ ಅಂದರೆ ದೇಗುಲ, ತವರೂರು ಅಂದರೆ ಹುಟ್ಟಿದ ಊರು. ಗಮನಿಸಿ ತಿಳಿಯಿರಿ. ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ ಡ್ಯಾಶ್. ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ ರಾಜಧಾನಿ. ಶತ್ರುಗಳು ಬರದಂತೆ ಊರನ್ನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವಂತಹ ಗೋಪುರ ಕಾವಲು ಗೋಪುರ. ಇನ್ನು ಅಭ್ಯಾಸದ ಕಡೆಗೆ ಬಂದಾಗ, ನಮ್ಮ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು? ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ. ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು? ಕೆಂಪೇಗೌಡರು ಕನಸಿನಲ್ಲಿ ದೇವಿಯು ಬಂದು ಅಪ್ಪಣೆ ಮಾಡಿದ ಕಾರಣ ಬೆಂಗಳೂರನ್ನು ಕಟ್ಟಿಸಿದರು. ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಯಾಕೆ ಹೆಸರಿಟ್ಟರು? ಕೆಂಪೇಗೌಡರು ತನ್ನ ತಾಯಿ, ಹೆಂಡತಿ, ಸೊಸೆ ಅವರು ತವರೂರು ಬೆಂಗಳೂರು ಹಳ್ಳಿಯಾಗಿತ್ತು. ಆ ಕಾರಣದಿಂದ ಅವರ ನೆನಪಿಗಾಗಿ ಬೆಂಗಳೂರೆಂಬ ಹೆಸರನ್ನಿಟ್ಟರು. ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು? ಕೆಂಪೇಗೌಡರು ಬೆಂಗಳೂರಿನ ಸಂಪತ್ತು ಹೆಚ್ಚಿದಾಗ ಸಂಪತ್ತಿನೊಡನೆ ಪಟ್ಟಣವು ಕೂಡ ಬೆಳೆಯುತ್ತದೆ. ಆಗ ಆ ಕಾವಲು ಕಾಯಲು 4 ಮೂಲೆಗಳಲ್ಲಿ ಕಾವಲು ಗೋಪುರವನ್ನು ಕಟ್ಟಿಸ್ತಾರೆ. ಯಾಕಂದರೆ ಪಟ್ಟಣ ಬೆಳೆದಂತೆ ಬೆಂಗಳೂರು ನಗರವು ಬೆಳೀಲಿಕ್ಕೆ ಆರಂಭ ಆಯಿತು. ಆಮೇಲೆ ಆ ಸಂಪತ್ತು ಹೆಚ್ಚಿದ ಕಾರಣ ಅವರು ಆ ಗೋಪುರವನ್ನು ಕಟ್ಟಿಸಿದರು.
ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಕೆಂಪೇಗೌಡರಿಗೆ ಅಚ್ಯುತರಾಯರು ಬಹಳ ಅವರ ಒಂದು ಕೆಂಪೇಗೌಡರ ದೇಶಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ ಇವುಗಳನ್ನು ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅವರಿಗೆ ಸಂತೋಷವಾಯಿತು. ಅವರು ದಸರೆಯ ಉತ್ಸವದ ಸಮಯದಲ್ಲಿ ಕೆಂಪೇಗೌಡರನ್ನು ಬರಮಾಡಿಕೊಂಡು ಸಮೀಪದ 10 ಊರುಗಳನ್ನು ಕೆಂಪೇಗೌಡರಿಗೆ ದಾನವಾಗಿ ಕೊಟ್ಟರು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಇನ್ನು ಸರಿ ತಪ್ಪು ಬರೆಯುವ ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ತಪ್ಪು. ಶಿವಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು. ಸರಿ. ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ. ಸರಿ. ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರು ಹಳ್ಳಿ. ಸರಿ. ಕೆಂಪಾಂಬುದಿ ಕೆರೆಯನ್ನು ಅಚ್ಯುತರಾಯರು ಕಟ್ಟಿಸಿದರು. ತಪ್ಪು. ಇನ್ನು ಬಿಟ್ಟ ಸ್ಥಳ ಬರೆಯುವ ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಕಸಬುದಾರರಿಂದ ಏನು ಬೆಳೆದವು? ಕೈಗಾರಿಕೆಗಳು ಬೆಳೆದವು. ಇಲ್ಲಿ ನೋಡಿ, ನಾವು ಒತ್ತಕ್ಷರಗಳ ಪದಗಳನ್ನು ಓದಿ ನಕಲು ಮಾಡಿ ಬರಿಬೇಕಾಗಿರುವಂಥದ್ದು. ಅಲ್ಲಿ ನಕಲು ಮಾಡಿ ಬರೆದ್ರಾಯಿತು. ಇನ್ನು ಪದಗಳನ್ನು ಬರೀಲಿಕ್ಕೆ ನಗರ ನಗರಗಳು, ಕಾಡು ಕಾಡುಗಳು, ಹಳ್ಳಿ ಹಳ್ಳಿಗಳು, ಮರ ಮರಗಳು, ಶಿಲ್ಪಿ ಶಿಲ್ಪಿಗಳು, ಕೆರೆ ಕೆರೆಗಳು. ಇನ್ನು ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ. ಹಳ್ಳಿ, ಶಿಲ್ಪಿ, ಮಂತ್ರಿ, ಹಗ್ಗ, ಅಚ್ಯುತ, ಉತ್ಸವ, ಹಗ್ಗ, ಹಗ್ಗ ಇವೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ನಾವು ನಕಲು ಮಾಡಿ ಬರೆಯುವಂಥದ್ದು. ಅಲ್ಲಿ ಯಾವ ಪದಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಬರಿತಾ ಹೋಗುವಂಥದ್ದು. ಇನ್ನು ಬರುವಂತಹ ಪದ್ಯ ಹಳ್ಳಿಯ ದಾರಿಯ ಬದಿಯಲ್ಲಿ. ಮುಂದಿನ ವಿಡಿಯೋದಲ್ಲಿ ನಾವು ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯವನ್ನು ರಾಗವಾಗಿ ಹೇಳುವ. ಕೆಂಪೇಗೌಡರ ಕನಸಿನ ಸಂಪೂರ್ಣ ನೋಟ್ಸನ್ನು ನಾವು ಬರಿತಾ ಹೋಗುವ ಸ್ನೇಹಿತರೆ. ಯಾರೆಲ್ಲ ಬರೀಲಿಲ್ವೋ ಅವರೆಲ್ಲರೂ ಕೂಡ ಬರಿತಾ ಹೋಗಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.